ಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಸಿದ್ದೇನಹಳ್ಳಿ ಗ್ರಾಮ. ಹಾ. ನನ್ನ ಹೆಸರು ಬಸವರಾಜು ಅಂತ. ಈ ಆಪಲ್ ಗಿಡ ಹಾಕ್ಬೇಕು ಅಂತ ಆಲೋಚನೆ ಬಂದಿದ್ದೆ ಯಾವಾಗಣ? ಸರ್ ಒಂದು 2 ವರ್ಷ ಹಿಂದೆ. ಆಯ್ತು ಸರ್. ಹಾ. ನನಗ ಯೋಚನೆ ಬಂದು ಹಾ. ಬಂದ ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಚರ್ಚ್ ಮಾಡ್ಕೊಂಡು ಹಾ. ನಾನು ಹಾ. ಆಪಲ್ ಗಿಡ ಎಲ್ಲಿ ಸಿಗ್ತವೆ ಏನು ಅಂತೇಳಿ ಹಾ. ತೋಟಗಾರಿಕೆ ಇಲಾಖೆ ಹೋದೆ. ಅಲ್ಲಿ ಅವ್ರಿಗೂ ನಮ್ಕ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಕೃಷಿ ಇಲಾಖೆಗ ಹೋದೆ, ನಮ್ಗೂ ಮಾಹಿತಿ ಇಲ್ಲ ಅಂತಂದ್ರು. ನಾರಾಯಣ ರಾವ್ ಅಂತಿದ್ರು ಕೃಷಿ ಇಲಾಖೆಗ. ಹಾ. ಅವರು ಇಲ್ಲ ಬಸವರಾಜ್ ನಾನು ಎಲ್ಲಾದ್ರೂ ತಿಳ್ಕೊಂಬರ್ತೀನಿ ಅಂತಂದು ಅವರು ಹೇಳಿದ್ರು. ಆದ್ರೆ ಅವ್ರು ತಿಳ್ಕೊಂಬರಿಲ್ಲ ಏನು ಇಲ್ಲ. ಶಿರಾಕ್ ಹೋದೆ. ಶಿರಾದಾಗ ಕೇಳೋದೇನು ಅವ್ರು ಮಾಹಿತಿ ಚೆನ್ನಾಗ್ ಕೊಡಿಲ್ಲ. ನಾರಿತ್ತು ನನ್ಕ ಉಣ್ಗಣಕ ಈ ತರ ಉಣ್ಣು ಹಿಂಗ್ ಮಾಡು ಅಂತಂದು ಮಾಹಿತಿ ಕೊಡಲ್ಲ. ಗಿಡ ತಕೊಂಡೋಗೋದು ಏನೋ ಗುಂಡಿ ತೆಗೆದು ಬಿಡೋದು, ಅದ್ರ ಕಿಕ್ಬಿಡು ಉಣ್ಬಿಡೋದು ಅಷ್ಟೇ. ಬಂದ್ಬಿಡ್ತೈತೆ ಅಂದ್ರು. ಬೆಳೆದಿರೋರು. ಅವರು ಶಿರಾದಾಗ ಬೆಳೆದಿರೋರು. ಆವಾಗ ನಾನು ಇವ್ರ ಹತ್ರ ಗಿಡನೇ ಬೇಡ ಅಂತೇಳಿ ನೀವ್ ಎಲ್ಲಿಂದ ತರಿಸ್ತೀರಿ ಅಂತಂದ್ಗಂಡೆ. ನಾನು ಹಿಮಾಲಯ ಡಾಕ್ಟರ್ ಶರ್ಮಾ ಅಂತೇಳಿ ಅವ್ರ ಕಣ್ಣಿಂದ ನಾನು ಗಿಡ ತರ್ಸ್ಕೊಂತೀನಿ ಅಂದ್ರು ಅವರು. ನಾನು ಅವ್ರ ನಂಬರ್ ತಕೊಂಡೆ. ಅವ್ರಿಗೆ ಫೋನ್ ಮಾಡೋದೇನು, ಅವರು ನಾನು ಕಡ್ಡಿ ಕಳಿಸ್ತೀನಿ ಕಸಿ ಕಡ್ಡಿ ಅಂತಂದು ಅವ್ರು ಹೇಳಿದ್ರು. ನನ್ ಕವರ್ ಬೇಕು ಅಂತ ನಾನು ಅಂದೆ. ಆವಾಗ ಈ ಬಿಜಾಪುರ ಸಚಿನ್ ಬಾಲ್ಕೊಂಡ ಅವ್ರ ನಂಬರ್ ಕೊಟ್ಟಿದ್ದು, ಅವ್ರು ಕೊಟ್ಟಿದ್ದು ನನ್ಕ. ಆಮೇಲೆ ಅಲ್ಲಿಂದ ನಾನು ನಾರಕ ಆರ್ಡರ್ ಕೊಟ್ಟು ಇಲ್ಲಿಗೆ ತರ್ಸ್ಕೊಂಡು. ಅದು ಎಲ್ಲಿರೋದನ? ಕಾಶ್ಮೀರನಾ? ಏನು ಅಲ್ಲಿ ಗಿಡ ಅಲ್ಲ, ಕಾಶ್ಮೀರ ಅಲ್ಲ ಸರ್, ಇದು ಬಿಜಾಪುರ. ಬಿಜಾಪುರದಾಗ ನಾನು ಇಲ್ಲಿಂದೇನೆ ಫೋನಾಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋನ್ ಪ್ಲೇ ಮಾಡಿಸಿ ಅಲ್ಲಿಂದ ಗಿಡ ತರ್ಸ್ಕೊಂಡು. ಗಿಡ ತರ್ಸ್ಕೊಂಡ್ರೆ ಎಷ್ಟು ಗಿಡ ತರ್ಸ್ಕೊಳಕ್ ಪ್ಲಾನ್ ಮಾಡಿದ್ರಿ ನೀವು? 500 ಗಿಡ ತರ್ಸ್ಕೊಳಕ ಪ್ಲಾನ್ ಮಾಡ್ಕೊಂಡೆ. ಇಲ್ಲಿ ನಿಮ್ಗೆ 1 ಎಕರೆ ಇದೆಯಲ್ವಣ? ಹೌದು. ಸೊ ಇಲ್ಲಿಗೆ 400 ಗಿಡ ಸೆಟ್ ಆಗತ್ತೆ ಅಂತ ಹೆಂಗ್ ಅನ್ಕೊಂಡ್ರಿ ನೀವು? 10 ಅಷ್ಟೇ ಅಳ್ಕೊಂಡು ಗುಣಿ ಹಾಕ್ಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸರ್. ಅಷ್ಟೆಲ್ಲ ಮಾಡ್ಬಿಟ್ಟಿದ್ರೆ ಗಿಡಕ್ಕಿಂತ ಮುಂಚಿತವಾಗಿ ಗುಣಿ ಎಲ್ಲ ಈ ತರ ಹಾಕ್ಬಿಟ್ಟಿದ್ರೆ. ಆಮೇಲೆ ನಾನು ಆರ್ಡರ್ ಮಾಡಿದ ಮೇಲೆ 2 ತಿಂಗಳಿಗೆ ಗಿಡ ಕಳ್ಸಿದ್ದ ಅವರು. 2 ತಿಂಗಳಿಗೆ? 2 ತಿಂಗಳಿಗೆ ಗಿಡ ಕಳ್ಸಿದ್ದು. ಒಂದು ಗಿಡ ಎಷ್ಟೆಷ್ಟು ಆಯ್ತದ? ಒಂದು ಗಿಡ ಬಂದು 300 ರೂಪಾಯಿ ಬಿತ್ತು ನನಗೆ. ಒಂದು ಗಿಡ ಸ್ಪಾಟ್ಕ ಅವರೇ ಡೆಲಿವರಿ ಇಲ್ಲಿಗೆ ಡೆಲಿವರಿ ಕೊಡೋದು. ನನ್ನ ತೋಟದಲ್ಲಿ ಅವರೇ ತಕೊಂಬಂದು ಇಲ್ಲಿ ಇಳಿಸ್ಬಿಟ್ಟು ಹೋದ್ರು. 300 ರೂಪಾಯಿ ಬಿತ್ತು ಒಂದು ಗಿಡಕ್ಕ. ಸೊ ಇದು ಯಾವ ಜಾತಿ ಅಂತ ಏನಾದ್ರು ಹೇಳಿದ್ರ? ಇದು ಅಣ್ಣ 99 ಡಾರ್ಸೆಟ್ ಗೋಲ್ಡ್ ಅಂತೇಳಿ ಮೂರು ವೆರೈಟಿ ಐತೆ. ಇದ್ರಲ್ಲಿ 3 ವೆರೈಟಿ ಇದೆಯಾ? ಇವೆಲ್ಲ ಕಾಶ್ಮೀರಲ್ಲಿ ಬೆಳೆಯುವಂತ? ಕಾಶ್ಮೀರಾಗ ಬೆಳೆಯುವಂತದ್ದು. ತಿಂದು ನೋಡಿ ಸರ್, ಅದ್ರಕ್ಕಿಂತಲೂ ಸ್ವೀಟ್ ಐತೆ ಇದು ಕಾಶ್ಮೀರ್ಗಿಂತ. ಅದ್ರಕ್ಕಿಂತಲೂ ಟೇಸ್ಟ್ ಐತೆ. ತಿಂದು ನೋಡಿ, ನೀವು ತಿಂದು ನೋಡಿ ಸರ್. ತಿನ್ನೋಣ. ಗಿಡ ತರ್ಸ್ಕೊಂಡ್ರೆ ಅವ್ರ ಇಲ್ಲಿಗೆ ಡೆಲಿವರಿ ಕೊಟ್ರು. ಸೊ ಹೆಂಗ್ ಹಾಕ್ಬೇಕು, ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು ಅಂತ ಎಲ್ಲ ಹೆಂಗ್ ಗೊತ್ತಾಯ್ತಣ್ಣ ಸರ್? ಅವ್ರ ಹತ್ರ ತಿಳ್ಕೊಂಡೆ ಸರ್. ಆ ಗುಣಿ ಹೆಂಗ್ ಮಾಡ್ಬೇಕು, ನಾವು ಯಾವ ತರ ಇದನ್ನ ನಾಟಿ ಮಾಡ್ಬೇಕು ಅಂತ 10 ಕತ್ತು ಹಾಕ್ಬೇಕು ಅಂತ ಹೇಳಿದ್ರು. ನಾನು ಆಲ್ರೆಡಿ 10 ಕತ್ತು ರೆಡಿ ಮಾಡ್ಕೊಂಡಿದ್ದೆ. 10 ಕತ್ತು ರೆಡಿ ಮಾಡ್ಕೊಂಡಿದ್ದೆ. ಅವರು ಗುಣಿ ಮಾಡಿಬಿಟ್ಟು ಏನು ವಂಗೆ ಹಿಂಡಿ ಬೇವಿನ ಹಿಂಡಿ ಇದು ಹಾಕಿ ಗಿಡ ನೆಡಪ್ಪ ಅಂತ ಅವ್ರು ಹೇಳಿದ್ರು. ನಾನು ಈಗ ಫಸ್ಟ್ ಎಲ್ಲ ಇದು ರೆಡಿ ಮಾಡ್ಕೊಂಡಿದ್ರೆ ರೆಡಿ ಮಾಡ್ಕೊಂಡು ಗಿಡ ಎಷ್ಟು ಉದ್ದ ಐತಣ್ಣ ಅವ್ರು ಕೊಟ್ಟಾಗ? ಸರ್ ಅವ್ರು ಕೊಟ್ಟಾಗ 1-1.5 ಅಡಿ ಇತ್ತು ಸರ್ ಅಷ್ಟೇ. ಅಷ್ಟೇ. ಅವರು ನನ್ಕ ಗಿಡ ಕೊಡಕ 1 ಅಡಿ 1.5 ಅಡಿ ಇತ್ತು. ಆವಾಗ ನಾನು ಗಿಡ ತರ್ಸ್ಕೊಂಡಿದ್ದು. ಆಮೇಲೆ 2 ಫೀಟ್ಕ್ಕ ಇಲ್ಲಿ ಗಿಲ್ಲಾಕು ಅಂತ ಹೇಳಿದ್ರು. ಇಲ್ಲಿ ಗಿಲ್ಲಾಕಿದೆ ನೋಡು, ಕೌಟ್ಗಳು ಬಂದವೆ. ಅಂದ್ರೆ ಗಿಲ್ ಬಿಡೋದು. ಅದೇ ಸುಳಿ ಹಿಂಗೆ ಗಿಲ್ಲಾಕೋದು. ಆಮೇಲೆ ಅಡಿಕೂನು ನೋಡಿ, ಈಗ ಅಡಿಕೂನು ಅಡಿಕೂನು ಗಿಲ್ಲಾಕಿದ್ದೀನಿ. ಮುರ್ದಾಕೋದು ಚಿಗ್ರನ. ಆಮೇಲೆ ಕಟ್ಟಿಂಗು ಅಷ್ಟೇ, 1/2 ಅಡಿ 1 ಅಡಿ ಫಸಲ್ ಕಟ್ಟಿಂಗು. ಅಂದ್ರೆ ಕಟಿಂಗ್ ಮಾಡ್ಬಿಡ್ಬೇಕು. ಕಟಿಂಗ್ ಮಾಡ್ಬೇಕು, ಎಲೆಲ್ಲ ತೆಗಿಬೇಕು. ಇಷ್ಟು ಕೆಲಸ ಐತೆ ಸರ್ ಇದು. ಅಂದ್ರೆ ಈಗ ನೀವು ಗಿಲ್ ಬಿಟ್ರೆ ಅದು ಬೇರೆ ಡೈರೆಕ್ಷನ್ ತಗೊಳತ್ತಾ? ತಕಂತದೆ ಸರ್. ಇವಾಗ ಇಲ್ಲಿ ಗಿಲ್ ಹಾಕಿದ್ರೆ ಇದ್ರಲ್ಲಿ ಬರ್ತೈತೆ, ಇಲ್ಲೊಂದು ಬರ್ತೈತೆ. ಅದು ಹಂಗೆ ಹಿಂಗ್ ಗೊತ್ತೈತೆ ಸರ್. 3 ದಿನಕ್ಕ ಗಿಡ ಉಣ್ದಾಗ್ನಿಂದ 3 ದಿನಕ್ಕೆ 1 ಸಾರಿ ಬಿಡ್ತಾ ಇದ್ದೆ. 1 ಅವರ್. ಅದ್ರ ತುಂತುರು ನೀರು, ಹನಿ ನೀರಾವರಿ. ಇದು ಡ್ರಿಪ್ ಆಗ ಈ ಡ್ರಿಪ್ ಅಲ್ಲಿ 3 ದಿನಕ್ಕ 1 ಸಾರಿ ಬಿಡ್ತಾ ಇದ್ದೆ. 1 ಅವರ್ ಅಷ್ಟೇ. ಈ ಫಸಲು ಬಂದಾಗ್ನಿಂದ ದಿನ 1 ಅವರ್ ಬಿಡ್ತಾ ಇದ್ದೀನಿ. ದಿವ್ಸಾನು 1 ಅವರ್ ಬಿಡ್ತಾ ಇದ್ದೀನಿ. ಈ ಫಸಲು ಬಂತಲ್ಲ, ಅದಕ್ಕ ನೀರ್ ಸಾಕಾಗಲ್ಲ. ಅದ್ರನಿಂದ
ದಿನ 1 ಅವರ್ ಬಿಡ್ತಾ ಇದ್ದೀನಿ. ಆ, ಇಲ್ಲಣ್ಣ ಒಂದು ಕ್ವಶನ್. ಇದು ಕೋಲಾರ ಜಿಲ್ಲೆ ಅಲ್ಲ, ಕೋಲಾರ ಸುತ್ತಮುತ್ತ ಹ್ಮ್. ಅನ್ಕೊಳ್ಳಿ, ಹ್ಮ್. ಇಲ್ಲೆಲ್ಲ ರಾಗಿ ಬೆಳೆಯುವಂತ ವಾತಾವರಣ. ಹೌದು ಸರ್. ನಿಮ್ಗೆ ಈ ಆಪಲ್ ಬೆಳಿಬೇಕು ಅಂತ ಈ ಆಲೋಚನೆ ಬಂದಿದ್ದು ಯಾಕೆ? ಸರ್ ನನ್ ಮಗ ಚಿಕ್ಕ ಮಗ ಒಬ್ಬಿದ್ದ, ಹಾ, ಅವ್ನು 6ನೇ ಕ್ಲಾಸ್ ಆಗಿದ್ದ. ನಾನು ಸೊಪ್ಪು ಗುಡ್ಸ್ಕೊಳ್ತಾ ಇದ್ದೆ. ಅದ್ರಾಗ ಸೊಪ್ಪುವಾಗ ಒಂದ್ 2,000 3,000 ಹಾ, ಹಿಂಗ್ ಬೆಳೀತಾ ಇದ್ದೆ. ಹಾ, ಅದು ನನ್ ಖರ್ಚಿಗೆ ಸರಿಯೋತಾ ಇತ್ತು. ಹಾ, ಹಂಗೆ ಇದ್ದೆ 5 ವರ್ಷ 6 ವರ್ಷ ಹಂಗೆ ಇದ್ದೆ. ಅವನು ಇದ್ಕೊಂಡು, ಅಪ್ಪ ನಾನು SLC ಮುಗಿದ ಮೇಲೆ ನಾನು PUC ಹೋಗ್ಬೇಕು ಅಂದ್ರೆ ನೀನ್ ದುಡ್ಡು ಕಟ್ಬೇಕು, ಎಲ್ಲಿಂದ ತಗೊಂಬಂದ್ ಕಟ್ತೀಯಾ ಅಂದ. ನೋಡ್ ಸರ್, ಆ ಹೊತ್ತು ನನ್ ಕುಟ್ಟಿತು. ಹಾ, ಯಾವ್ದೋ ಒಂದು ಯಾರು ಮಾಡ್ದಿದ್ದು ಕೆಲಸ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಆವಾಗ ಆಪಲ್ ಹಾಕಿ ಕೀಳ್ಕೊಂಡೆ ಸರ್. ಹಾ. ಆಪಲ್ ಹಾಕಿ ಕೀಳ್ಕೊಂಡು ಮಾಹಿತಿ ಎಲ್ಲೆಲ್ಲೋ ತಿಳ್ಕೊಂಡಿ, ಗಿಡ ಎಲ್ಲಿ ಸಿಕ್ತೈತೆ ಅಂತಂದ ನನ್ಗೆ ಮಾಹಿತಿ ಸಿಕ್ಕೇ ಇಲ್ಲ. ಕೊನೆ ಅಕ್ಕ ಹಿಂಗೆ ರೌಂಡ್ ಹಾಕಿದ್ರಿ. ಹಿಂಗ್ ರೌಂಡ್ ಆಪಲ್ ಬೆಳೆದ್ರೆ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಅನಿಸಿಕೆ ಬಂದಿತ್ತು. ಬಂದಿತ್ತು. ಹಾ, ಅದ್ರನಿಂದ ಇದನ್ನ ಮಾಡಿದೆ ಸರ್. ಹಾ. ಆದ್ರೆ ಸಕ್ಸಸ್ ಆದ್ರೆ ಆದ್ರೆ ಸರ್ ಮುಖದಲ್ಲಿ ನಗುಮುಖ ಬಂದ್ಬಿಟ್ಟಿದೆ. ಖುಷಿ ಆಗೈತೆ ಸರ್. ಹಾ. ಹ್ಮ್ ಸೊ ಆಗೋಣ, ಈಗ ಎಲ್ಲ ಇದು ಹಾಕಿದ್ರಿ, ನೀರೆಲ್ಲ ಬಿಡ್ತಿದ್ರೆ, ಸೊ ಇದು ಎಷ್ಟು ತಿಂಗಳಿಗೆ ನಿಮ್ಗೆ ಫಸಲು ಸ್ಟಾರ್ಟ್ ಆಯ್ತಣ್ಣ? ಸರ್ 1 ವರ್ಷದ ಮೇಲೆ 8 ತಿಂಗಳಕ ಫಸಲು ಸ್ಟಾರ್ಟ್ ಆಯ್ತು. ಹಾ, ಆಯ್ತಾ. ಹಾ, ಅದೇ 1.5 ವರ್ಷಕ್ಕ ಕಡೆ ಆಗ್ಬಿಡ್ತೈತೆ ಸರ್ ಫಸಲು. ಹಾ, ಏನು ಇರಲ್ಲ, ಬರೀ ಖಾಲಿ ಗಿಡ ಇರ್ತೈತೆ. ಹಾ. ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆನೆ, ಒಂದೇ ಬೆಳೆ. ವರ್ಷಕ್ಕೆ ಒಂದೇ ಬೆಳೆ. 1 ಎಕರೆ ಹಾಕೊಂಡಿದ್ದೀನಿ. 442 ಗಿಡ ಹಾಕಿದ್ದೀನಿ. 442 ಗಿಡ ಹಾಕಿದ್ರ 1 ಎಕರೆಗೆ? 1 ಎಕರೆಕ. ಹಾ, ಸರಿ, ಎಲ್ಲ ಗಿಡ ಚೆನ್ನಾಗೈತೆ, ಚೆನ್ನಾಗ್ ಬಂದೈತೆ ಫಸಲುನು. ಸ್ವೀಟು ಚೆನ್ನಾಗೈತೆ. ಟೇಸ್ಟ್ ನೋಡಿ ನೀವು ತಿಂದು. ಹೌದು. ಏನು ಎತ್ತ ಅಂತ ಕಾಶ್ಮೀರ ಹೆಂಗೆ ಐತೆ, ಇದು ಹೆಂಗೆ ಐತೆ, ನಮ್ಮ ಲೋಕಲ್ ಹೆಂಗಿದ್ದೀರಿ ನಾವು ಅನ್ನೋದು ನಿಮ್ಗೂ ಗೊತ್ತಾಗ್ತದ. ಹೌದು. ತಿಂದ್ ನೋಡಿ ಸರ್. ಸೊ ಈಗ ಫಸಲೇನು ಬಂತಣ್ಣ, ಸೊ ನಿಮ್ ಪ್ರಕಾರ ಎಷ್ಟು ಕೆಜಿ ಒಂದು ಗಿಡಕ್ಕೆ ಬರುತ್ತೆ ಅಂತ ನೀವು ಅಂದಾಜ್ ಮಾಡಿದ್ರಿ? ಸರ್, 1 ಗಿಡಕ್ಕ ಹಾ, 5 ಕೆಜಿ ಬರ್ತೈತೆ ಹಾ, ಆವ್ರೇಜ್. ಎಲ್ಲ ಗಿಡಗಳನ್ನು 1 ಗಿಡಕ್ಕೆ 5 ಕೆಜಿ ಕಟ್ಕೊಂಡಿದ್ದೀನಿ ಸರ್ ನಾನು. ಹಾ. ಆದ್ರೆ 10 ಕೆಜಿ ಬರೋಂತ ಗಿಡಗಳು ಅವೆ. 15 ಕೆಜಿ ಯಾವ ತರ ಹಾಕ್ಬೇಕು ಅಂತ ಕೇಳ್ದೆ. ಎಲ್ಲ ಇನ್ನ ಅಲ್ಲೇ ಇದೀವಣ್ಣ, ಗಿಡದಲ್ಲೇ. ಸೊ ಗಿಡ ಹಾಕಿದ್ರೆ ಅದಕ್ಕೆ ಏನೆಲ್ಲ ಔಷಧಿ ಹಾಕಿದ್ರಣ್ಣ ಇದಕ್ಕೆ? ಸರ್, ಇದಕ್ಕ ಗೊಬ್ಬರ. ಹಾ, ಫಸ್ಟ್ ಇದು ಕರಿ ಮಣ್ಣು ಹಾಕಿದೆ. ಹಾ, ಆಮೇಲೆ ನಮ್ ತೋಟದಾಗನ ಮಣ್ಣು ಹಾಕಿದೆ ಅದ್ರ ಮೇಲೆ. ಹಾ, ಆಮೇಲೆ ಗೊಬ್ಬರ ಹಾಕಿದೆ. ಆಮೇಲೆ ನಮ್ ತೋಟದಾಗನ ಮಣ್ಣೆ ಅದ್ರ ಮೇಲೆ ಹಾಕಿದೆ. ಆಮೇಲೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಅದ್ರನ್ನ ಹಾಕಿದೆ. ಆಮೇಲೆ ನಮ್ ತೋಟದಾಗನ ಮಣ್ಣೆ ಅದ್ರ ಮೇಲೆ ಹಾಕಿದೆ. ಆಮೇಲೆ ಗಿಡ ತಕೊಂಬಂದು ನೆಟ್ಟಿದೆ. ಇಷ್ಟೆಲ್ಲ ಹಾಕಿ ಗಿಡ ತಕೊಂಬಂದು ನೆಟ್ಟಿದೆ. ಹಾ, ಆಮೇಲೆ ನಾನೇನು ಹಾಕಿಲ್ಲ. ತಿರ್ಗಾ ಈ ಫಸಲ್ ಕಟಿಂಗ್ ಕೊಟ್ನಲ್ಲ, ಆವಾಗ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಈ ಸ್ಪ್ರೇ ಮಾಡೋದು, ಔಷಧಿ ಹೊಡೆಯೋದು ಬೇವಿನ ಎಣ್ಣೆ ಮಾತ್ರ, ಬೇರೆ ಏನು ಹೊಡೆದಿರಲ್ಲ. ಇನ್ನ ಕಡಿಮೆ ಮಾಡ್ಬೇಕಾ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ನೆಕ್ಸ್ಟ್ ಹೇಳ್ತೀನಿ ಸರ್. ಈ ತೋಟಗಾರಿಕೆ ಇಲಾಖೆ ಕಡೆಯಿಂದ, ಕೃಷಿ ಇಲಾಖೆ ಕಡೆಯಿಂದನ ಯಾವ್ದಾನ ಒಂದು ಏನೋ ಒಂದು ಕೋಲ್ಡ್ ಸ್ಟೋರ್ ರೂಮ್ ಆತರ ಒಂದು ಮನೆ ಮಾಡ್ಕೊಡಕ್ಕ ಏನಾರ ಒಂದ್ ಎಷ್ಟೇ ಮಾಡಿದ್ರೆ ಒಳ್ಳೇದು. ಅವರು ಇಲ್ಲಿವರೆಗೂ ನಿಮ್ಗೆ ತೋಟಗಾರಿಕೆ ಇಲಾಖೆಯಿಂದ ಯಾರು ಬಂದಿಲ್ಲ? ಯಾರು ಬಂದಿರಲ್ಲ. ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಯಾರು ಬಂದಿರಲ್ಲ ಸರ್. ಮಾತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನಾವೇನೋ ಸಂಶೋಧನೆ ಮಾಡ್ತಾ ಇದೀವಿ ಅಂತ ಮಾಡ್ತಾವ್ರೆ. ಏನ್ ರೈತ ಇಂಪ್ಲಿಮೆಂಟ್ ಮಾಡಿರೋದ್ನೇ ಅವ್ರು ಮಾಡಿ ಅವ್ರ ಸುತ್ತ. ಈಗ ನಾನ್ ತೋಟದಕ್ಕ ಬಂದು ಏನ್ ಮಾಡಿದ್ಯಾ, ಏನ್ ಬಿಟ್ಟಿದ್ದಿ, ಯಾರನ್ನು ನಾನು ಕೇಳಿರಲ್ಲ ಸರ್. ಅವ್ರನ್ನ ಕೇಳ್ಕೊಂಡೆ ಸರ್, ಇದು ನಾನು ಆಪಲ್ ಹಾಕೇಬೇಕು ಅಂತ. ಅದ್ ಯಾಕ ಅದ್ರನ್ನೇ ಹಾಕ್ಬೇಕಾ, ಬೇರೆ ಬೆಳೆ ಹಾಕೊಳ್ರಿ, ಸೌಲಭ್ಯ ಕೊಡ್ತೀರಿ ಅಂತಂದ್ರು. ದಾಳಂಬ್ರಿ ಹಾಕಿ, ಸೇಪೆಕಾಯಿ ಹಾಕ್ರಿ, ಯಾವ್ದಾದ್ರು ಹಾಕೊಳ್ರಿ, ಅದೇ ಅನ್ನೋದೇನು ಇಲ್ಲ. ಅಂದ್ರೆ ಏನೋ ರೋಜಾ ಹೂವು ಹಾಕ್ಬಿಡ್ರಿ, ಸೌಲಭ್ಯ ಕೊಡ್ತೀರಿ, ಆಪಲ್ ಕೊಡಲ್ಲ. ನೀವ್ ಮಾಡೋದಕ್ಕೆ ಕೇಳದೆ ಅವ್ರು ಕೊಟ್ರೆ ಸಜೆಷನ್ ಕೊಡ್ತಾವ್ರ, ನೀವ್ ಕೇಳಿದಕ್ಕೆ ಏನು ಕೊಟ್ಟಿಲ್ಲ, ಏನು ನೀವ್ ಮಾಡೋಂತವ್ರೆ. ಅವರು ನನಗ್ ಕೇಳಿದ್ರು, ನಾನು ಅವೆಲ್ಲ ಏನು ಬೇಡ ಅಂತೇಳಿ ನಾನು ಸ್ವಂತ ದುಡ್ಡು ಹಾಕೊಂಡು ನೋಡಿ ಸರ್, ಇಷ್ಟು ಮಾತ್ರ ಮಾಡಿದ್ದೀನಿ. ಖರ್ಚಾಯ್ತು ಸರ್ ನಿಮ್ಗೆ? ಸರ್ 3 ಲಕ್ಷ ಆಯ್ತು.